ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಮತ್ತು NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನು ಯಾವ ತರ ನಾವು ಯೂಸ್ ಮಾಡ್ಕೊಳ್ಳೋದು, ಸಬ್ಕಾನ್ಶಿಯಸ್ ಮೈಂಡ್ ಇದ್ದು ಯಾವ ಲ್ಯಾಂಗ್ವೇಜಸ್ ಅಂತ ತಿಳ್ಕೊಳ್ಳೋಣ. ಇದನ್ನು ಯಾವ ತರ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ, ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನು ಯಾವ ತರ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದು, ಯಾವ ಮೆಥಡ್ ಯೂಸ್ ಮಾಡಿಕೊಂಡು ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೀವು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನು ಯಾವ ತರ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ನಿಮಗೆ ನಿಮ್ಮ ಲೈಫ್ ಅಲ್ಲಿ ಯಾವುದೋ ಒಂದು ಗೋಲ್ಸ್ ರೀಚ್ ಆಗ್ಬೇಕು ಅಂತ ಇದ್ರೆ, ಆ ಗೋಲ್ಸ್ ಅಲ್ಲಿ ನೀವು ಇಮೋಷನಲ್ ಆಗಿ ಕನೆಕ್ಟ್ ಆಗ್ಬೇಕು. ಯಾವುದೇ ಒಂದು ವಸ್ತುವನ್ನು ನೋಡಿದ್ರೆ ಖುಷಿಯಿಂದ ಅಂದ್ರೆ ಖುಷಿ ಪಡ್ಬೇಕು, ಪ್ರೀತಿ ಅಂತ ಬಂದ್ರೆ ಪ್ರೀತಿಯಿಂದ ಇರ್ಬೇಕು. ಆ ತರ ಇಮೋಷನಲ್ ಆಗಿ ಕನೆಕ್ಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವ್ದಾದ್ರು ಒಂದು ಅಬ್ರಾಡ್ಗೆ ಟ್ರಾವೆಲ್ ಮಾಡ್ಬೇಕು ಅಂತ ಇದ್ರೆ, ನೀವು ಅದ್ರ ಜೊತೆ ಯಾವ ತರ ಕನೆಕ್ಟ್ ಆಗ್ಬೇಕು ಅಂದ್ರೆ, ಅಬ್ರಾಡ್ ಟ್ರಾವೆಲ್ ಮಾಡಕ್ಕೆ ಏನೆಲ್ಲ ಅಫಿಷಿಯಲ್ ಆಗಿ ನೀವು ಮಾಡ್ಕೋಬೇಕು ಅದೆಲ್ಲವನ್ನು ನೀವು ತುಂಬಾ ಖುಷಿಯಿಂದ ಜೋಶಲ್ಲಿ ಮಾಡ್ತೀರಿ. ಅದೇ ತರ ನಿಮ್ಮ ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ತೀರಾ, ನಿಮ್ಗೆ ಏನೆಲ್ಲ ಬೇಕು ಅಲ್ಲಿ ಹೋಗುವಾಗ ಅದೆಲ್ಲವನ್ನು ಪ್ಯಾಕ್ ಮಾಡ್ತೀರಾ, ಖುಷಿಯಿಂದ ಇರ್ತೀರಾ, ನಿಮ್ಮ ಫ್ರೆಂಡ್ಸ್ ಅಲ್ಲೆಲ್ಲ ಶೇರ್ ಮಾಡ್ತೀರಾ, ಫ್ಲೈಟ್ ಅಲ್ಲಿ ಹೋಗ್ತೀರಾ, ಪ್ರತಿಯೊಂದನ್ನು ಕೂಡ ಅಲ್ಲಿ ಹೋಗಿ ಅಲ್ಲಿ ಎಂಜಾಯ್ ಮಾಡ್ತೀರಾ. ಇದೆಲ್ಲವನ್ನು ನೀವು ಫೀಲ್ ಮಾಡ್ಬೇಕು. ಅಂದ್ರೆ ಇಮೋಷನಲ್ ಆಗಿ ಆ ಜರ್ನಿಯಲ್ಲಿ ನೀವು ಕನೆಕ್ಟ್ ಆಗಿರ್ಬೇಕು. ಆಗ ನಿಮ್ದು ಅಬ್ರಾಡ್ ಟ್ರಾವೆಲ್ ಅನ್ನುವಂಥದ್ದು ಬೇಗ ಆಗುತ್ತೆ. ಅಂದ್ರೆ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಆಗುತ್ತೆ. ಅದೇ ತರ ನೀವು ಏನೇ ಅಂದ್ಕೊಂಡಿದ್ರು ಅದರ ಮೇಲೆ ನೀವು ಇಮೋಷನಲ್ ಆಗಿ ಕನೆಕ್ಟ್ ಆಗಿರ್ಬೇಕು. ಆಗ ನಿಮ್ಮ ಗೋಲ್ಸ್ ನ ಬೇಗ ರೀಚ್ ಆಗ್ಬೋದು. ಇನ್ನು ಸಬ್ಕಾನ್ಶಿಯಸ್ ಮೈಂಡ್ ಇದು ಎರಡನೇ ಲ್ಯಾಂಗ್ವೇಜ್ ಯಾವುದು ಅಂತ ನೋಡೋಣ. ಪ್ರತಿಯೊಬ್ಬರ ಸಬ್ಕಾನ್ಶಿಯಸ್ ಮೈಂಡ್ಗೆ ಪಿಕ್ಚರ್ ರೂಪದಲ್ಲಿ ಇರುವಂತದ್ದು ಬೇಗ ಅರ್ಥ ಆಗುತ್ತೆ, ಹಾಗೆ ಅದನ್ನು ಬೇಗ ಅಟ್ರಾಕ್ಟ್ ಮಾಡುತ್ತೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್. ಅದಕ್ಕೆ ಹೆಚ್ಚಿನವರು ವಿಷನ್ ಬೋರ್ಡ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಅವರಿಗೆ ಏನ್ ಬೇಕು ಅದನ್ನು ವಿಷನ್ ಬೋರ್ಡ್ ಅಲ್ಲಿ ಕಲರ್ಫುಲ್ ಆಗಿರುವಂತಹ ಫೋಟೋ ಹಾಕಿ ಜಾಸ್ತಿ ಓಡಾಡೋ ಜಾಗದಲ್ಲಿ ಇಡ್ತಾರೆ. ಅಂದ್ರೆ ಆವಾಗ ನೋಡ್ತಾ ಇರೋದ್ರಿಂದ ಅದು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗುತ್ತೆ. ಆದ್ರಿಂದ ನಮ್ಮ ಗೋಲ್ಸ್ ಕೂಡ ಬೇಗ ರೀಚ್ ಆಗ್ತೀವಿ ಅಂತ ವಿಷನ್ ಬೋರ್ಡ್ ಮುಖಾಂತರ ಕೂಡ ಪಿಕ್ಚರ್ ರೂಪದಲ್ಲಿ ಸಬ್ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಬಹುದು. ಇನ್ನೊಂದು ಸಬ್ಕಾನ್ಶಿಯಸ್ ಮೈಂಡ್ ಇದು ಲ್ಯಾಂಗ್ವೇಜ್ ಯಾವ್ದಂದ್ರೆ, ಯಾವುದು ನಾವು ರಿಪೀಟೆಡ್ ಆಗಿ ನೋಡ್ತೀವಿ, ರಿಪೀಟೆಡ್ ಆಗಿ ಬರಿತೀವಿ, ರಿಪೀಟೆಡ್ ಆಗಿ ವಿಜುವಲೈಸೇಷನ್ ಮಾಡ್ತೀವಿ, ಅಥವಾ ರಿಪೀಟೆಡ್ ಆಗಿ ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಳ್ತೀವಿ, ಇದೆಲ್ಲವೂ ಸಬ್ಕಾನ್ಶಿಯಸ್ ಮೈಂಡ್ ಇದು ಲ್ಯಾಂಗ್ವೇಜ್ ಆಗಿದೆ. ಅದಕ್ಕೆ ಹೆಚ್ಚಿನವರು ಸ್ಕ್ರಿಪ್ಟ್ ರೈಟಿಂಗ್ ಅಥವಾ 3-6-9 ಮೆಥಡ್, 5x55 ಮೆಥಡ್, ಈ ತರದೆಲ್ಲ ರೈಟಿಂಗ್ ಮೆಥಡ್ ನ ಯೂಸ್ ಮಾಡೋದು. ಅಂದ್ರೆ ಯಾವುದು ನಾವು ರಿಪೀಟೆಡ್ ಆಗಿ ಮಾಡ್ತೀವಿ, ರಿಪೀಟೆಡ್ ಆಗಿ ನೋಡ್ತೀವಿ, ರಿಪೀಟೆಡ್ ಆಗಿ ಬರಿತೀವಿ, ಇದೆಲ್ಲವೂ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನ ಲ್ಯಾಂಗ್ವೇಜ್ ಆಗಿದೆ. ಅಂದ್ರೆ ಅದೆಲ್ಲವೂ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಫೀಡ್ ಆಗುತ್ತೆ. ಹಾಗೆ ಅದು ನಮ್ಮ ಗೋಲ್ಸ್ ಅನ್ನು ಬೇಗ ರೀಚ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದೆಲ್ಲ ಕೂಡ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಇದು ಲ್ಯಾಂಗ್ವೇಜ್ ಆಯ್ತು. ಈ ಸಬ್ಕಾನ್ಶಿಯಸ್ ಮೈಂಡ್ ನ ಲ್ಯಾಂಗ್ವೇಜ್ ಅನ್ನು ಯಾವ ಟೈಮ್ ಅಲ್ಲಿ ಯೂಸ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ನಾನು ಈ ಹಿಂದೆ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಾವು ಬೆಳಿಗ್ಗೆ ಎದ್ದೇಳುವಾಗ ಮತ್ತೆ ರಾತ್ರಿ ಮಲಗೋ ಮುಂಚೆ ನಮ್ಮ ಮೈಂಡ್ ಆಲ್ಫಾ ಸ್ಟೇಟಿಗೆ ಹೋಗುತ್ತೆ. ಆವಾಗ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡ್ಲಿಕ್ಕೆ ಒಳ್ಳೆ ಟೈಮ್. ಅದು ಬಿಟ್ರೆ ನಾವು ಧ್ಯಾನ ಸ್ಥಿತಿಯಲ್ಲಿ ಕೂಡ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನ ಯೂಸ್ ಮಾಡ್ಕೊಳ್ಬಹುದು. ನೀವು ಮೆಡಿಟೇಷನ್ ಮಾಡಿಲ್ಲ ಅಂದ್ರೂ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನು ಬೆಳಿಗ್ಗೆ ಎದ್ದೇಳುವ ಟೈಮಲ್ಲಿ ಮತ್ತು ರಾತ್ರಿ ಮಲಗೋ ಮುಂಚೆ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡು ನಿಮ್ಮ ಗೋಲ್ಸ್ ಅನ್ನೆಲ್ಲ ರೀಚ್ ಮಾಡ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ಸಬ್ಕಾನ್ಶಿಯಸ್ ಮೈಂಡ್ ನ ಲ್ಯಾಂಗ್ವೇಜಸ್ ಅನ್ನು ತಿಳ್ಕೊಂಡ್ವಿ. ಅಂದ್ರೆ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನು ಯಾವ ತರ ನೀವು ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಬಹುದು ಅಂತ ನೋಡಿದ್ವಿ.
ನೀವು ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಹಾಗೆ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.